ಇನ್ನು ವೃದ್ಧ ತಂದೆ ತಾಯಿಯನ್ನ ನೋಡ್ಕೊಳ್ಳದೆ ಇದ್ರೆ ಹುಷಾರ್, ಆಸ್ತಿ ವರ್ಗಾವಣೆ ರದ್ದು ಮಾಡುವಂತೆ ಸರ್ಕಾರವೇ ಸೂಚನೆಯನ್ನ ಕೊಡ್ತಾ ಇದೆ. ಪೋಷಕರನ್ನ ಆಸ್ಪತ್ರೆಯಲ್ಲೇ ಬಿಟ್ಟು ಹೋದಂತ ಪ್ರಕರಣಗಳಿದೆ. ಈ ಹಿನ್ನೆಲೆ ಚಿಕಿತ್ಸೆ ನೆಪದಲ್ಲಿ ಆಸ್ಪತ್ರೆಯಲ್ಲಿ ಬಿಟ್ಟು ಹೋಗ್ತಾರಲ್ಲ ಮಕ್ಕಳು, ಇದನ್ನ ತಡಿಬೇಕು ಅಂತ ಬೆಳಗಾವಿಯ ಒಂದು ಆಸ್ಪತ್ರೆಯಲ್ಲಿ 150 ಪ್ರಕರಣ ಬೆಳಕಿಗೆ ಬಂದಿದೆ. ಹೀಗೆ ಚಿಕಿತ್ಸೆ ಕೊಡ್ತೀವಿ ಅಂತ ಕರ್ಕೊಂಡು ಬಂದು ಹಾಸ್ಪಿಟಲಲ್ಲೇ ಬಿಟ್ಟು ಹೋಗೋದು ವೃದ್ಧ ತಂದೆ ತಾಯಿಯನ್ನ. ಬೆಳಗಾವಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆ BIMS ಆಸ್ಪತ್ರೆಯಲ್ಲಿ 150ಕ್ಕೂ ಹೆಚ್ಚು ವೃದ್ಧರನ್ನ ಮಕ್ಕಳೇ ಬಿಟ್ಟು ಹೋಗಿದ್ದಾರೆ. ಇನ್ನು ಇತರ ಸಂಸ್ಥೆಗಳಲ್ಲಿ 100ಕ್ಕೂ ಹೆಚ್ಚು ಪ್ರಕರಣ ಬೆಳಕಿಗೆ ಬಂದಿದೆ. ಸಾಲು ಸಾಲು ಪ್ರಕರಣ ಬೆಳಕಿಗೆ ಬಂದಂತ ಬೆನ್ನಲ್ಲೇ ಇದೀಗ ಸರ್ಕಾರ ಈ ಆದೇಶವನ್ನ ಕೊಡ್ತಾ ಇದೆ. ವಿಲ್ ಹಾಗೆ ಆಸ್ತಿ ವರ್ಗಾವಣೆಯನ್ನ ರದ್ದುಗೊಳಿಸಬೇಕು ಅಂತ ಸರ್ಕಾರ ಆದೇಶವನ್ನ ಕೊಟ್ಟಿದೆ. ಕಾನೂನಿನಲ್ಲಿ ನಮಗೆ ಈಗಾಗಲೇ ಈ ರೀತಿಯಾದಂತ ಒಂದು ಆಯ್ಕೆ ಇದೆ. ವಿಲ್ಲನ್ನ ಬರೆದಿದ್ರು ಕೂಡ, ಆಸ್ತಿ ವರ್ಗಾವಣೆ ಆಗಿದ್ರು ಕೂಡ ನೋಡ್ಕೊಳ್ಳಿಲ್ಲ ಅಂದಂತ ಪಕ್ಷದಲ್ಲಿ ಮತ್ತೆ ವಾಪಸ್ ತಗೋಬಹುದು ಅಂತ. ಬಟ್ ಇಲ್ಲಿ ಅದನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂತ ಸರ್ಕಾರವೇ ಆದೇಶವನ್ನ ಕೊಡ್ತಾ ಇದೆ. ನಿಜಕ್ಕೂ ಆಶ್ಚರ್ಯ ಆಗ್ತಾ ಇದೆ ಈ ಅಂಕಿಅಂಶಗಳನ್ನ ನೋಡ್ತಾ ಇದ್ರೆ. 150ಕ್ಕೂ ಹೆಚ್ಚು ಪ್ರಕರಣ ಒಂದು ಹಾಸ್ಪಿಟಲ್ನಲ್ಲಿ. ಇನ್ನು ದೂರು ಸಲ್ಲಿಸುವುದಕ್ಕೆ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಸೂಚನೆಯನ್ನ ಕೊಟ್ಟಿದ್ದಾರೆ. ವೈದ್ಯಕೀಯ ಶಿಕ್ಷಣ ಸಚಿವ ಇಲಾಖೆ ವ್ಯಾಪ್ತಿಯ ಆಸ್ಪತ್ರೆಯ ನಿರ್ದೇಶಕರಿಗೆ ಇವರು ಸೂಚನೆ ಕೊಟ್ಟಿದ್ದಾರೆ. ಕಳೆದೊಂದು ವಾರದಿಂದ ನಿರಂತರವಾಗಿ ಸಭೆಯನ್ನು ನಡೆಸಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವರು ವೈದ್ಯಕೀಯ ವಿಜ್ಞಾನ ಹಾಗೆ ಸಂಶೋಧನಾ ಸಂಸ್ಥೆಯ ಆಡಳಿತ ಮಂಡಳಿ ನಿರ್ದೇಶಕರು ಹಾಗೆ ಇತರ ಸದಸ್ಯರ ಸಭೆಯನ್ನು ನಡೆಸಿದ್ದಾರೆ. ಸಭೆ ಕರೆದು ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಎಲ್ಲೆಲ್ಲಿ ಎಷ್ಟೆಷ್ಟು ಪ್ರಕರಣಗಳಾಗಿದೆ ಅಂತ. ಶರಣಪ್ರಕಾಶ್ ಪಾಟೀಲ್ ಪ್ರಕರಣ ಕಂಡು ಬಂದ ಕೂಡಲೇ ದೂರನ್ನ ಸಲ್ಲಿಸಬೇಕು ಅಂತ ಸೂಚಿಸಿದ್ದಾರೆ. ಪೋಷಕರಿಗೂ ಕೂಡ ಕರೆ ಮಾಡಿ ಸಚಿವರು ಮಾತನಾಡಿದ್ದಾರೆ. ಮಕ್ಕಳ ಪರ ಮಾಡಿದಂತ ವಿಲ್ ಹಾಗೆ ಆಸ್ತಿಯ ವರ್ಗಾವಣೆ ರದ್ದಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ನೋಡಿ, ಬರೆದುಕೊಟ್ಟಿರುವಂತಹ ಆಸ್ತಿಗಳು ಕೈಯಲ್ಲಿರುತ್ತೆ, ವಿಲ್ ಬರೆದಿರ್ತಾರೆ, ತಂದೆ ತಾಯಿಯನ್ನ ಹಾಸ್ಪಿಟಲ್ ಬಿಟ್ಟು ಹೋಗ್ತಾರೆ. ಅದಕ್ಕಾಗಿ ಈ ಕ್ರಮ.